ಇಂಡಿಯಾನ ಫಾರ್ಮಸಿ ಆಫ್ ದ ವರ್ಲ್ಡ್ ಅಂತ ಕರೀತಾರೆ. ಆದ್ರೆ ಈಗ ಅಮೆರಿಕಾಗೆ ಅದ್ರ ಮೇಲೂ ಕಂಡುಬಿದ್ದಿದೆ. ವರ್ಲ್ಡ್ ನ ಸುಮಾರು 20% ಜನರಿಕ್ ಮೆಡಿಸಿನ್ಸ್ ಮತ್ತೆ 60% ವ್ಯಾಕ್ಸಿನ್ಸ್ ನ ಇಂಡಿಯಾನೇ ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡುತ್ತೆ. ಜನರಿಕ್ ಮೆಡಿಸಿನ್ಸ್ ಏನು ಅಂದ್ರೆ, ಈಗ ಒಂದು ಕಂಪನಿ ಹೊಸದಾಗಿ ಒಂದು ಮೆಡಿಸಿನ್ ಡಿಸ್ಕವರ್ ಮಾಡುತ್ತೆ ಅನ್ಕೊಳ್ಳಿ. ಅದನ್ನ ಡಿಸ್ಕವರ್ ಮಾಡಕ್ಕೆ ರಿಸರ್ಚ್, ಟೆಸ್ಟಿಂಗ್, ಅಪ್ರೂವಲ್ ಎಲ್ಲಾ ಸೇರಿ ಸಾವಿರಾರು ಕೋಟಿ ಖರ್ಚಾಗಿರುತ್ತೆ. ಇದನ್ನ ಒರಿಜಿನಲ್ ಅಥವಾ ಬ್ರಾಂಡೆಡ್ ಮೆಡಿಸಿನ್ ಅಂತ ಕರೀತಾರೆ. ಅದಕ್ಕೆ ಆ ಕಂಪನಿಗೆ ಗೌರ್ಮೆಂಟ್ ಪೇಟೆಂಟ್ ಕೊಡುತ್ತೆ. ಅಂದ್ರೆ ಸುಮಾರು 20 ವರ್ಷ ಮೆಡಿಸಿನ್ ನ ಆ ಕಂಪನಿ ಬಿಟ್ಟು ಬೇರೆ ಯಾರು ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡೋದಕ್ಕೆ ಆಗಲ್ಲ. ಆ ಪೇಟೆಂಟ್ ಮುಗಿದ್ಮೇಲೆ ಬೇರೆ ಕಂಪನೀಸ್ ಅದೇ ಫಾರ್ಮುಲಾ, ಅದೇ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್, ಅದೇ ಕ್ವಾಲಿಟಿ ಮತ್ತೆ ಎಫೆಕ್ಟ್ ಕೊಡೋ ಮೆಡಿಸಿನ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಈ ಮೆಡಿಸಿನ್ ನ ಒರಿಜಿನಲ್ ಮೆಡಿಸಿನ್ ನ ಫಾಲೋ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿರೋದ್ರಿಂದ ರಿಸರ್ಚ್ ಮತ್ತೆ ಡೆವಲಪ್ಮೆಂಟ್ ಗೆ ಅಷ್ಟು ದುಡ್ಡು ಖರ್ಚು ಮಾಡಬೇಕಾಗಿರಲ್ಲ. ಅದಕ್ಕೆ ಇದರ ಬೆಲೆ ಮಾತ್ರ ತುಂಬಾ ಕಡಿಮೆ ಇರುತ್ತೆ. ಆದ್ರೆ ಎಫೆಕ್ಟ್ ಮಾತ್ರ ಒರಿಜಿನಲ್ ಮೆಡಿಸಿನ್ ಕೊಡೋಷ್ಟೇ ಕೊಡುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ, ಯಾವ ಮೆಡಿಸಿನ್ ಪ್ರೈಸ್ ಜಾಸ್ತಿ ಇರುತ್ತೋ ಅದೇ ಕ್ವಾಲಿಟಿ ಚೆನ್ನಾಗಿರುತ್ತೆ ಅನ್ಕೊಂಡು ಪ್ರೈಸ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಬ್ರಾಂಡೆಡ್ ಮೆಡಿಸಿನ್ ಪರ್ಚೇಸ್ ಮಾಡ್ತೀವಿ. ಆದ್ರೆ ಅದೇ ಎಫೆಕ್ಟ್ ಕೊಡೋ ಜನರಿಕ್ ಮೆಡಿಸಿನ್ಸ್ ಕಡಿಮೆ ಬೆಲೆಗೆ ಸಿಕ್ಕಿದ್ರು ಕೂಡ ಅದನ್ನ ತಗೊಳಕ್ಕೆ ಯೋಚನೆ ಮಾಡ್ತೀವಿ. ಈಗ ಇದೆಲ್ಲ ಯಾಕೆ ಹೇಳ್ತಾ ಇದೀನಿ ಗೊತ್ತಾ, USA ಯೂಸ್ ಮಾಡೋ ಜನರಿಕ್ ಮೆಡಿಸಿನ್ಸ್ ನ ಸುಮಾರು 47% ಇಂಡಿಯಾನೇ ಸಪ್ಲೈ ಮಾಡುತ್ತೆ. ಆದ್ರೆ ಈಗ USA ಪ್ರೆಸಿಡೆಂಟ್ ಆ ಜನರಿಕ್ ಮೆಡಿಸಿನ್ಸ್ ನ USA ಒಳಗಡೆನೆ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಹೊಸ ಪ್ಲಾನ್ ಮಾಡಿದ್ದಾನೆ. ಅದಕ್ಕೆ USA ಗೆ ಇಂಪೋರ್ಟ್ ಆಗೋ ಜನರಿಕ್ ಮೆಡಿಸಿನ್ಸ್ ಮೇಲೆ 200% ಟಾರಿಫ್ ಹಾಕ್ತೀನಿ ಅಂತ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾನೆ. ಆಗಸ್ಟ್ 1, 2026 ರಿಂದ 2028 ವರೆಗೂ ಅಂದ್ರೆ 2 ವರ್ಷ ಜನರಿಕ್ ಮೆಡಿಸಿನ್ಸ್ ಮೇಲೆ 0% ಟಾರಿಫ್ ಇರುತ್ತೆ. ಆ 2 ವರ್ಷದಲ್ಲಿ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಮಾಡ್ತಾ ಇರೋ ಕಂಪನೀಸ್ USA ನಲ್ಲೇ ಫ್ಯಾಕ್ಟರಿ ಬಿಲ್ಡ್ ಮಾಡಿ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲ ಅಂದ್ರೆ ಆಗಸ್ಟ್ 1, 2028 ರಿಂದ 2029 ವರೆಗೂ 100% ಟಾರಿಫ್ ಹಾಕ್ತಾರೆ. 2029 ಆದ್ಮೇಲೆ ಆ ಟಾರಿಫ್ ನ 200% ಗೆ ಇನ್ಕ್ರೀಸ್ ಮಾಡ್ತೀನಿ ಅಂತ ಹೇಳಿದಾನೆ. ಹಿಂಗೆ ಏನಾದ್ರೂ ಜನರಿಕ್ ಮೆಡಿಸಿನ್ಸ್ ಮೇಲೆ 100 ರಿಂದ 200% ಟಾರಿಫ್ ಹಾಕಿದ್ರೆ USA ನಲ್ಲಿ ಜನರಿಕ್ ಮೆಡಿಸಿನ್ಸ್ ಬೈ ಮಾಡೋ ಕಂಪನೀಸ್ ಗೆ ಇಂಡಿಯಾ ಇಂದ ಇಂಪೋರ್ಟ್ ಮಾಡ್ಕೊಳ್ಳೋದು ತುಂಬಾ ಕಾಸ್ಟ್ಲಿ ಆಗುತ್ತೆ. ಆಗ ಕಂಪನೀಸ್ ಇಂಡಿಯಾ ಇಂದ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡಿ USA ನಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ನ ಬಿಲ್ಡ್ ಮಾಡಿ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರಿಂದ USA ಗೆ ಜನರಿಕ್ ಮೆಡಿಸಿನ್ಸ್ ಎಕ್ಸ್ಪೋರ್ಟ್ ಮಾಡ್ತಾ ಇರೋ ಇಂಡಿಯನ್ ಫಾರ್ಮಾ ಕಂಪನೀಸ್ ಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಫ್ಯೂಚರ್ ಅಲ್ಲಿ ಇಂಡಿಯಾ ಅಥವಾ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕಿಂತ USA ನಲ್ಲೇ ಫ್ಯಾಕ್ಟರಿ ಬಿಲ್ಡ್ ಮಾಡಿ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ಲಿ ಅಂತ ಕಂಪನೀಸ್ ಗೆ ಸಿಗ್ನಲ್ ಕೊಡ್ತಾ ಇದ್ದಾನೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. 0% ಟಾರಿಫ್ ಪೀರಿಯಡ್ ಮುಗಿದ್ಮೇಲೆ ಟ್ರಂಪ್ ಬರೀ 6 ತಿಂಗಳಷ್ಟೇ ಅಧಿಕಾರದಲ್ಲಿ ಇರ್ತಾನೆ. 2029 ರಲ್ಲಿ 200% ಟಾರಿಫ್ ಹಾಕೋದಕ್ಕೆ ಟ್ರಂಪೇ ಅಧಿಕಾರದಲ್ಲಿ ಇರಲ್ಲ. ನೆಕ್ಸ್ಟ್ USA ಗೆ ಬರೋ ಹೊಸ ಪ್ರೆಸಿಡೆಂಟ್ ಈ ಟಾರಿಫ್ ನ ಕಂಟಿನ್ಯೂ ಮಾಡಿದ್ರು ಮಾಡಬಹುದು, ಮಾಡದೇನೂ ಇರಬಹುದು.